ನಾನು ಏನು ಅಂದ್ಕೊಂಡಿದ್ದೆ ಅದು ಈಡೇರಿದೆ. ಈ ಸ್ಥಳದಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಬೇಡ್ಕೊಂಡು ಹೋಗಿದ್ದೆ, ಅದು ಈಡೇರಿದೆ. ತುಂಬ ಖುಷಿ ಆಯಿತು ನನಗೆ. ಬಂದು ಒಂದು ಸ್ವಲ್ಪ ದಿನದಲ್ಲೇ ನನ್ನ ಕೆಲಸ ಆಗಿದೆ. ಅದಕ್ಕೆ ಈಗ ಎಲ್ಲ ದರ್ಶನ ಮಾಡಿಕೊಂಡೆ, ಎಲ್ಲ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಈಗ ನನ್ನ ವಿಡಿಯೋಗೆ ಹಿಂದಿನ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅಮ್ಮನವರ ದರ್ಶನಕ್ಕೆ ಕರ್ಕೊಂಡು ಬಂದಿದ್ದೀನಿ, ಗೊತ್ತಾಗಿರ್ಬೋದು. ಹಿಂದಿನ ವಿಡಿಯೋ ಯರಗಟ್ಟಿಯಿಂದ ಬೈಲು ಹೊಂಗ್ಲಕ್ಕೆ ಬಂದು ಯರಗಟ್ಟಿಗೆ ಹೋಗೋ ರೋಡನಲ್ಲಿ ಅಮ್ಮನವರ ದೇವಿ ದೇವಸ್ಥಾನ ಇದೆ. ಇಲ್ಲೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ನೋಡಿ, ಹೂವು, ಕಾಯಿ, ಹಣ್ಣು ಎಲ್ಲ ಸಿಗ್ತವೆ. ಇದೇ ಅಮ್ಮನವರ ಪುಣ್ಯಕ್ಷೇತ್ರ. ನಾ ಅಂದ್ಕೊಂಡಿದ್ದ ಕಾರ್ಯ ನೆರವೇರಿದ್ದಕ್ಕೆ ಉಡಿ ತುಂಬಕ್ಕೆ ಬಂದಿದ್ದೀನಿ ಅಮ್ಮಗೆ. ನೋಡ್ರಿ ಈ ದೇವಸ್ಥಾನ, ಈ ಮರನ 9 ಸುತ್ತ ಹಾಕಿ ಇಲ್ಲೇ ದೇವಸ್ಥಾನ ಇರೋದು. ನೋಡಿ, ಆ ಕ್ಷೇತ್ರ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು. ಇದನ್ನೆಲ್ಲ ನೋಡಿ ನನ್ನ ತುಂಬ ಅಂದ್ಕೊಂಡಿದ್ದೆ, ಅದೇ ಕಾರ್ಯ ನೆರವೇರಿದೆ. ನೋಡಿ, ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರ ಅಮ್ಮನವರ ದೇವಸ್ಥಾನ ಇದೆ. ನೋಡಿ, ಇಲ್ಲಿ ಬೆಲ್ಲದ ಆರತಿ ಮಾಡ್ತಾರೆ, ಉಪ್ಪಿನ ಸೇಮಿವೆ. ನೀವು ಆಶೀರ್ವಾದ ಪಡ್ಕೊಳ್ಳಿ. ಅಮ್ಮನವರ ದೇವಸ್ಥಾನ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ
ಪುಣ್ಯಕ್ಷೇತ್ರ. ಒಮ್ಮೆ ನೀವು ಅಂದ್ಕೊಂಡಿದ್ದ ಕಾರ್ಯ ನೆರವೇರುವಂಥ ಸ್ಥಳ ಅನ್ಬೋದು. ನೀವು ಯಾವುದೇ ಕಾರ್ಯವನ್ನು ನೀವೇನು ಅಂದ್ಕೊಂಡಿರ್ತೀರ ಅಮ್ಮನವರು ಈಡೇರಿಸ್ತಾರೆ. ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ. ನೋಡಿ ಇಷ್ಟೆಲ್ಲ ಜನ ಬಂದಿದ್ದಾರೆ. ಇಲ್ಲೆಲ್ಲ ನೋಡಿ ಅಕ್ಕಿಯ ಸೇವೆ ಮಾಡಿ ಈ ರೀತಿ ಈ ಗಿಡಕ್ಕೆ ಆಲದ ಮರ, ಆಮೇಲೆ ಈ ದೇವಸ್ಥಾನನ 9 ಸತ ಸುತ್ತಾಕಿ ಇದು ಸೇವೆ ಮಾಡೋಕ್ಕೆ. ಈ ರೀತಿ ಭಕ್ತಾದಿಗಳು ಎಷ್ಟು ರಶ್ ಇದೆ. ಎಲ್ಲ ಕ್ಯೂ ಅಮ್ಮನವರ ದೇವಿ ದೇವಸ್ಥಾನ. ನೋಡಿ ದೇವಿಗೆಲ್ಲ ಅಕ್ಕಿ ದೇವಿಗೆ ಅಕ್ಕಿ ಸಮರ್ಪಣೆ ಮಾಡಿ ಬಂದು ಇಲ್ಲೇ ಇದನ್ನು ಜಂಪರ್ ಪೀಸ್ ಕಟ್ಟಬೇಕು. ಈಗ ಅಕ್ಕಿ ಸಮರ್ಪಣೆ ಮಾಡಿ ಬಂದೀನಿ. ಇದನ್ನು ಇಲ್ಲಿ 9 ಸುತ್ತ ಹಾಕಿ ಮತ್ತು ದೇವಿ ದರ್ಶನ ಮಾಡ್ಕೊಂಡು ಬಂದು 9 ಸುತ್ತ ಹಾಕಿ ಅಕ್ಕಿ ಸಮರ್ಪಣೆ ಮಾಡಿ ಬಂದು ನೋಡಿ ಈ ಗಿಡಕ್ಕೆ ಮಾಡ್ತಾ ಈ ಜಗನ್ಮಾತೆ. ಆಗಿ ಬರ್ಲಿಕ್ಕೆ ಅಲ್ಲ ಅಮ್ಮನವರ ದರ್ಶನ ಎಲ್ಲ ಮಾಡಿ ಬಂದು ಈಗ ನೋಡಿ ಈಗೆಲ್ಲ ದರ್ಶನ ಎಲ್ಲ ಪಡ್ಕೊಂಡು ಈಗ ಪ್ರಸಾದ ಅಲ್ಲಿ ಹೋಗೋಣ ಮಾಡಿ ಪ್ರಸಾದ ಮಾಡಿ ಬರೋಣ. ಈಗೆಲ್ಲ ದರ್ಶನ ಎಲ್ಲ ಮುಗಿಸಿದ್ನಿ. ನಾನು ಏನು ಅಂದ್ಕೊಂಡಿದ್ದೆ ಅದು ಈಡೇರಿದೆ. ಈ ಸ್ಥಳದಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಬೇಡ್ಕೊಂಡು ಹೋಗಿದ್ದೆ, ಅದು ಈಡೇರಿದೆ. ತುಂಬ ಖುಷಿ ಆಯಿತು ನನಗೆ. ಬಂದು ಒಂದು ಸ್ವಲ್ಪ ದಿನದಲ್ಲೇ ನನ್ನ ಕೆಲಸ ಆಗಿದೆ. ಅದಕ್ಕೆ ಈಗ ಎಲ್ಲ ದರ್ಶನ ಮಾಡಿಕೊಂಡೆ, ಎಲ್ಲ ಆಯಿತು. ಈಗ ಅನ್ನಪ್ರಸಾದ ಅಮ್ಮನವರ ಸ್ಥಳದಲ್ಲಿ ಅನ್ನಪ್ರಸಾದ 24 ತಾಸು
ಸ್ಪೆಷಲ್ ಇರುತ್ತೆ ನೋಡಿ. ಈಗ ಅನ್ನ ಪ್ರಸಾದಕ್ಕೆ ಹೋಗೋಣ. ಆದಿಗಳು ನೋಡಿ, ದೇವಿ ಮಹಾತ್ಮ, ದೇವಿ ಮಹಿಮೆಯನ್ನು ಇಲ್ಲಿ ನೋಡತಕ್ಕದ್ದು ತುಂಬ ಖುಷಿ ಆಗುತ್ತೆ. ಮೇನ್ ರೋಡಿಗೆ ಬೈಲು ಅಂಗ್ಲಕ್ಕೆ ಬಂದು ಯರಗಟ್ಟಿ ಹೋಗೋ ರೋಡಲ್ಲೇ, ಮೇನ್ ರೋಡ್ನಲ್ಲೇ ಇದೆ. ತುಂಬ ಒಮ್ಮೆ ಬಂದು ಈ ಸ್ಥಳಕ್ಕೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ. ಒಮ್ಮೆ ಬಂದು ಈ ಸ್ಥಳದಲ್ಲಿ ಭೇಟಿ ಮಾಡಿ ದರ್ಶನ ಪಡ್ಕೊಳ್ಳಿ. ನನ್ನ ಸ್ನೇಹಿತರಿಗೆ, ಬಂಧು ಬಾಂಧವರಿಗೂ ಒಳ್ಳೇದು ಮಾಡಲಿ ಈ ತಾಯಿ ಜಗನ್ಮಾತೆ ಶ್ರೀ ಚಕ್ರ ಚಾಮುಂಡೇಶ್ವರಿ ಸನ್ನಿಧಾನ. ಎಲ್ಲರಿಗೂ ಒಳ್ಳೇದು ಮಾಡಿ ಇದೇ ರೀತಿ ಕಾಪಾಡಲಿ. ನೋಡಿ, ಈಗ ಇಲ್ಲಿ ಪ್ರಸಾದ ಇದೆ, ಬನ್ನಿ ಹೋಗೋಣ. ಪ್ರಸಾದ ಯಾವ ರೀತಿ, ನಾನು ಬಂದಾಗ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಈಗೆಲ್ಲ ಚೆನ್ನಾಗಿ ಬ್ಯಾರಿಕೇಡ್ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ದರ್ಶನಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡಿದ್ದಾರೆ. ಮತ್ತು ಅನ್ನಪ್ರಸಾದ ಸಪ್ರೇಟ್ ಮಾಡಿದ್ದಾರೆ. ಫಸ್ಟ್ ಗುಡಿ ಪಕ್ಕದಲ್ಲೇ ಅನ್ನಪ್ರಸಾದ ಇತ್ತು. ಈಗ ಸಪ್ರೇಟಾಗಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ದರ್ಶನ ಪಡ್ಕೊಂಡು ಎಲ್ಲ ಪ್ರಸಾದಕ್ಕೆ ತಗೊಳ್ಳಿಕ್ಕೆ ಬರ್ತಾ ಇದೆ. ನಾವು ಪ್ರಸಾದ ಮಾಡೋಣ. ನೋಡಿ, ಇಲ್ಲೆಲ್ಲ ಪ್ರಸಾದ ಮಾಡ್ತಾ ಇದ್ದಾರೆ. ಇಲ್ಲ ಅನ್ನ ಸಾಂಬಾರು ಇದೆ. ಈಗೆಲ್ಲ ದರ್ಶನ ಪಡ್ಕೊಂಡು ಅನ್ನ ಪ್ರಸಾದ ಮಾಡಿಕೊಂಡು, ಪ್ರಸಾದ ಎಲ್ಲ ಚೆನ್ನಾಗಿತ್ತು. ಎಲ್ಲ ದರ್ಶನ ಸೂಪರ್ ಆಯ್ತು, ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ನೋಡಿ, ಎಷ್ಟು ಭಕ್ತಾದಿಗಳಂದ್ರೆ ಎಷ್ಟು ದೂರದಿಂದ ದಾವಣಗೆರೆ, ಗುಲ್ಬರ್ಗ ಆ ಕಡೆ ಸೈಡಿಂದ ಎಲ್ಲ ಬಂದಿದ್ದಾರೆ. ರಾಯಚೂರು, ದಾವಣಗೆರೆ, ಬೆಂಗಳೂರಿಂದ ಸದ್ಯಕ್ಕೆ ಅಮ್ಮನವರ ದರ್ಶನಕ್ಕೆ ಬಂದಿದ್ದಾರೆ. ಆಮೇಲೆ ನೋಡಿ, ಎಲ್ಲ ಕಡೆಯಿಂದ ಅಮ್ಮನವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅವ್ರು ಅಂದ್ಕೊಂಡಿದ್ದ ಕಾರ್ಯ ಯಶಸ್ಸಾಗಿದ್ದಕ್ಕೆ ಇಷ್ಟು ಭಕ್ತಾದಿಗಳು ಅಮ್ಮನವ್ರು ನಡೆಯೋಕೊಳ್ತಾ ಇದ್ದಾರಲ್ಲ ನೋಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅಮ್ಮನ ನಿಮ್ಮ ಮೇಲೆ ಸದಾಕಾಲ ಆಶೀರ್ವಾದ ಇರಲಿ. ನನ್ನ ಸ್ನೇಹಿತರ ಬಾಂಧವರ ಮೇಲೆ ಸದಾಕಾಲ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿ. ಇದೇ ರೀತಿ ನೋಡಿ, ಇಲ್ಲಿ ಬೈಲು ಅಂಗ್ಲಕ್ಕೆ ಬಂದರೆ ತುಂಬ ಹತ್ತಿರ ಇದೆ. 3 ಕಿಲೋಮೀಟರ್ ಬೈಲು ಅಂಗ್ಲದಿಂದ ಈ ರೀತಿ ದೇವಸ್ಥಾನ ಇದೆ ನೋಡಿ.